ಅವರು ಏನು ಹೇಳಿದ್ದಾರೆ ಅವೆಲ್ಲವನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಒಂದೊಂದಾಗಿ ಅವರು ಹೇಳಿದ ಪ್ರತಿಯೊಂದು ವಿಚಾರವನ್ನು ಕೂಡ ಇವತ್ತು ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಸಮಯ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಪ್ರತಿಪಕ್ಷ ನಾಯಕರು. ಅಧ್ಯಕ್ಷರೇ, ನಾನು ಬಹಳ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ. ಯಾಕಂದ್ರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂತೇಳಿ ಬಹಳ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾನು ಅಂತಲ್ಲ, ಇಡೀ ಕರ್ನಾಟಕದ 7 ಕೋಟಿ ಜನನು ನೋಡ್ತಾ ಇದ್ರು. ಏನೋ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂತ ಹೇಳಿ. ಅದು ಯಾವುದೋ ಒಂದು ಹಾಡಿತ್ತು, ಯಾವುದಪ್ಪ ಅದು, ಯಾವುದು, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂತೇಳಿ. ಇಲ್ಲಿ ಅವನ್ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಲಿಲ್ಲ. ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ. ಏನೋ ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ಅನ್ಸುವಂಥದ್ದು, ಒಂದು ಕ್ಯಾಬಿನೆಟ್ ಅಂದ್ರೆ ಎಲ್ಲ ಒಗ್ಗಟ್ಟಾಗಿರ್ಬೇಕು. ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ, ಈ ಧರ್ಮಸ್ಥಳ ಇದೆಯಲ್ಲ, ಈ ಧರ್ಮಸ್ಥಳದ ಈ ವಿಚಾರದಲ್ಲಿ, ಈ ಧರ್ಮಸ್ಥಳದ ಅನ್ಯಾಯ, ಮೋಸ, ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಅದರಿಂದ ಷಡ್ಯಂತ್ರ ಇದೆ ಅಂತ ಪದೇ ಹೇಳ್ತಾರೆ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನೂ ಇಲ್ಲ, ಅದನ್ನ ಟೆಸ್ಟ್ ಮಾಡ್ತಾ ಇದ್ದೀರಿ, ರಿಪೋರ್ಟ್ ಕಳಿಸಿದಿರಿ, ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ, ಹಂಗೆ ಅಷ್ಟೇ. ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು, ನೀವು SIT ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಎಲ್ಲ ಅವ್ರು ಹೇಳ್ತಾರೆ, ಅಲ್ಲ ಒಂದು ನಿಮಿಷ, ನೀವು ಸಮಾಧಾನ, ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ. CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ. ಎಲ್ಲರೂ ಯಾರು ಹೋಗಿದ್ದವರು? ನಾವ್ ಹೋಗಿದ್ರಾ? ನಾವೆಲ್ಲ ಹೋಗಿದ್ರನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕೋದ್ರು ಬಂದಿದೆ. ಇಷ್ಟಿದ್ರು ನನ್ಗ್ಯಾರೋ ಹೇಳಿದ್ರು, ಒಂದ್ ಪತ್ರಿಕೆಯಲ್ಲಿ ಬಂದಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತು, ಅದಕ್ಕೋಸ್ಕರ SIT ಮಾಡಿದ್ರಿ. ಈಗೇನ್ ಹೇಳ್ತಾ ಇದಾರೆ, ಸತ್ಯ ಹೊರಬರ್ಲಿ ಅಂತ ಹೇಳಿ ಮಾಡ್ತಾ ಇದಾರಿ ಅಂತ. ಅವ್ರು ಒಪ್ಕೊಂತೀನಿ. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸದನದಲ್ಲಿ ಶೋಧ ಕಾರ್ಯಕ್ಕೆ ಬ್ರೇಕ್, ಪಾರದರ್ಶಕ ತನಿಖೆಗೆ ಸರ್ಕಾರ ಬದ್ಧ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಅಸ್ಥಿ ಶೋಧ ಇನ್ನು ಮುಂದೆ ನಡೆಯೋದಿಲ್ಲ, ಇಲ್ಲಿಗೆ ಬ್ರೇಕ್. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲ ಅಗೆಯುವಂತ ಕೆಲಸ ಇಲ್ಲಿಗೆ ಬಂದ್ ಆಗುತ್ತೆ. ಈ ಶೋಧ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲು ಇವತ್ತು ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇಲ್ಲಿಯವರೆಗೂ ಕೂಡ ಆತ ತೋರಿಸಿದ ಕಡೆಯಲ್ಲೆಲ್ಲವೂ ಕೂಡ ಉತ್ಖನನ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಈಗ ಅಸ್ಥಿ ಶೋಧಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಅದಕ್ಕೆ ಸದನದಲ್ಲಿಯೇ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿವರವಾಗಿ ಪ್ರತಿಯೊಂದು ಅಂಶವನ್ನು ಕೂಡ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. FSL ಫಲಿತಾಂಶ ಬರುವ ತನಕ ಈ ನಿರ್ಧಾರ ಅಂತ ಹೇಳಿದ್ದಾರೆ. ಈ ತರದ ವ್ಯಕ್ತಿಗಳು ಯಾರು ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಆ ವಿಶ್ವನಾಥ್ ಮಾತಾಡಿದ್ರು. ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು. ಈ ಸದನದಲ್ಲಿ ಏನಾದ್ರೂ ಮಾತಾಡಿದ್ರೆ ಸದನದಲ್ಲೂ ನಮಗೆ ಬೆಲೆ ಇಲ್ಲ, ನಮಗೆ. ಇಲ್ಲಿ ಮಾತಾಡೋದು ನೀವು ಆಚರಣೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಅದರಿಂದ ನನಗೆ ಇಲ್ಲಿ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಆಮೇಲೆ ಮಾತಾಡಪ್ಪ.
ಏನು ಗೊತ್ತಿಲ್ಲ ಮಾತಾಡಿ ಗೊತ್ತಿಲ್ಲ ಅಂತ ಮುಗಿಸ್ಲಿ, ಮತ್ತೆ ಮಾತಾಡಿ. ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನು? ಹೇಳ್ತಾರ ಈಗ ಮಾತಾಡಬೇಡ, ಅವ್ರು ಮಾತಾಡಿ ಆಗ್ಲಿ, ಅವ್ರು ಮಾತಾಡಿ ಆಗ್ಲಿ. ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ತಾರೆ, ಒಮ್ಮೆ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಹೇಳ್ತಿರೋದು ಬನ್ನಿ, ನಾನು ಸ್ಟೇಟ್ ಸನ್ಮಾನ್ಯ ಅಧ್ಯಕ್ಷರೇ ಹೇಳಿದ್ ಯಾರು? ಆಯ್ತು ಸರ್, ಕೂತ್ಕೊಳ್ಳಿ ಈಗ. ಆಯ್ತು, ಹೇಳಿದ್ರೆ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ ಮೊದಲು